ದೇವ್ರೆ, ಇವನ್ ಇಂಜಿನಿಯರಿಂಗ್ ಅಲ್ಲಿ ಯಾರನ್ನೂ ಲವ್ ಮಾಡಿಲ್ಲ ತಾನೇ? ಹೇಳು ಹೇಳು. ಭ್ರಮೆ. ತುಂಬಾ ಜನಕ್ಕೆ ಫಿಲಮ್ ಅಲ್ಲಿ ಆಕ್ಟ್ ಮಾಡಬೇಕು ಅನ್ನೋ ಆಸೆ, ಬಟ್ ಚಾನ್ಸ್ ಸಿಕ್ಕಿರಲ್ಲ. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಬೇಜಾರಾಗ್ಬಿಡಿ. ನಿಮಗೆ ಖುಷಿ ಬರಲಿ ಅಂತಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಲವ್ ಮಾಕ್ಟೈಲ್ ಫಿಲಮ್ ಈಗ ಹಿಟ್ಟಾಗಿದೆ. ಲವ್ ಮಾಕ್ಟೈಲ್ ಫಿಲಮ್ ಅಲ್ಲಿ ನಿಮ್ಮನ್ನ ನೀವು ಹೇಗೆ ಕೂರಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ಅಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ಬೇರೆಯವ್ರಿಗೆ ತೋರಿಸಿ ನಾನು ಲವ್ ಮಾಕ್ಟೈಲ್ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ ಅಂತಂದ್ಬಿಟ್ಟು. ಎಸ್, ಇಟ್ ಇಸ್ ತಿರ್ಕೆ ಶೋಕಿ, ಹೂ ಕೇರ್ಸ್, ನಮ್ಮ ಇಷ್ಟ ನಮ್ಮ ಖುಷಿ. ಸೊ ಈ ತರ ಒಂದು ಅಂದ್ರೆ ಲವ್ ಮಾಕ್ಟೈಲ್ ಫಿಲಮ್ ಅಲ್ಲಿ ನಿಮ್ಮನ್ನ ಕೂರಿಸ್ಕೊಬೇಕು, ಯಾವ ರೀತಿ ಅದನ್ನ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ತರ ಎಡಿಟ್ ಮಾಡ್ಕೊಳ್ಳೋಕೆ ನಿಮಗೆ ಮಾಮೂಲಿ ಒಂದು ಸೀನ್ ಬೇಕು. ಈ ಒಂದು ಸೀನ್ ನ ತಗೊಂಡಿದ್ದೀನಿ. ಈ ಒಂದು ಲವ್ ಮಾಕ್ಟೈಲ್ ಫಿಲಮ್ ಅಲ್ಲಿ ಟ್ರೈಲರ್ ಅಲ್ಲಿ ಬರುವಂತ ಸೀನ್ ಇದು. ಫಿಲಮ್ ಅಲ್ಲಿ ಬರುತ್ತೆ, ಬಟ್ ಫಿಲಮ್ ಡೋ ಮಾಡ್ಕೊಂಡು ಮಾಡಿರೋದಲ್ಲ, ಟ್ರೈಲರ್ ಅಲ್ಲಿ ಕಟ್ ಮಾಡ್ಕೊಂಡಿರುವಂತ ಸೀನ್ ಇದು. ಈ ಸೀನಲ್ಲಿ ಕೃಷ್ಣ ಅವ್ರನ್ನ ಆಲ್ರೆಡಿ ನಾನು ಇರೇಸ್ ಮಾಡಿಬಿಟ್ಟಿದ್ದೀನಿ. ಮಾಮೂಲಿ ಇರೇಸ್ ಮಾಡಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಿ. ಸೊ ನೀವು ಈಸಿಯಾಗಿ ಎಡಿಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಮತ್ತು ತುಂಬ ಜನಕ್ಕೆ ನಾವು ಹೇಗೆ ಇರೇಸ್ ಮಾಡೋದು, ನಾವು ಅದನ್ನು ಕಲಿಬೇಕು ಅಂತ ಇದ್ದರೆ ಮೇಲ್ಗಡೆ ಕಾರ್ಡಲ್ಲಿ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಯಾವ ರೀತಿ ಇರೇಸ್ ಮಾಡೋದು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಬೇಕಾದ್ರೆ ನೋಡಿ. ನೆಕ್ಸ್ಟ್ ಬಂದು ನಿಮ್ದು ಒಂದು ವಿಡಿಯೋ ಬೇಕು ಅಂದರೆ ನಿಮ್ಮ ಆ್ಯಕ್ಟಿಂಗ್ ತೋರಿಸ್ಬೇಕಲ್ಲ ನೀವು ಜನಕ್ಕೆ. ಸೊ ನೀವು ಆ್ಯಕ್ಟಿಂಗ್ ಮಾಡೋ ರೀತಿ ಒಂದು ವಿಡಿಯೋ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋ ಮಾಡ್ಕೊಬೇಕಾದ್ರೆ ನೀವು ನಿಮ್ಮಿಂದ ಗ್ರೀನ್ ಸ್ಕ್ರೀನ್ ಇಲ್ಲ ಅಂತಂದರೆ ಬ್ಲೂ ಸ್ಕ್ರೀನ್, ಅವೆರಡೂ ಇಲ್ಲ ಅಂತಂದರೆ ಅದರ ಗೋಡೆ ಗ್ರೀನ್ ಅಥವಾ ಬ್ಲೂ ಕಲರ್ ಗೋಡೆ ಅಥವಾ ಅದರ ಸೀರೆ ಏನೋ ಒಂದು ಒಟ್ಟಲ್ಲಿ ನಿಮ್ಮಿಂದ ಗ್ರೀನ್ ಅಥವಾ ಬ್ಲೂ ಕಲರ್ದು ಇರಬೇಕು. ಮತ್ತು ಈ ಥರ ವಿಡಿಯೋ ಮಾಡ್ಕೊಬೇಕಾದ್ರೆ ಯಾವುದೇ ಕಾರಣಕ್ಕೂ ಗ್ರೀನ್ ಅಥವಾ ಬ್ಲೂ ಕಲರ್ ಬಟ್ಟೆ, ಟೀ ಶರ್ಟ್ ಏನು ಹಾಕೊಳ್ಕೊಬಿಡಿ. ಅದು ಬಿಟ್ಟು ಬೇರೆ ಕಲರ್ ಬಟ್ಟೆನ ಹಾಕೊಳ್ಳಿ. ನೆಕ್ಸ್ಟ್ ಬಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಬೇಕು. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬನ್ನಿ ಟ್ಯೂಟೋರಿಯಲ್ ನೋಡೋಣ. ಫಸ್ಟು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಲವ್ ಮಾಕ್ಟೈಲ್ ಫಿಲಮ್ದು ಸೀನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಟೈಮ್ ಲೈನ್ನ ಸ್ಟಾರ್ಟಿಂಗಲ್ಲಿ ಇಳಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವಿಡಿಯೋ ಎಲ್ಲಿರುತ್ತೆ ನೋಡಿಕೊಂಡು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನೋಡ್ಕೊಳ್ಳಿ. ನನಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ಇಳಿಸ್ಕೊಂಡು ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಸೆಕೆಂಡ್ ಲೇಯರ್ ಅಂದರೆ ನಿಮ್ಮ ವಿಡಿಯೋ ಇದೆಯಲ್ಲ ಆ ವಿಡಿಯೋನ ಪ್ರೆಸ್ ಮಾಡಿ ಇಟ್ಕೊಂಡು ಫುಲ್ಲು ಲೆಫ್ಟ್ ಸೈಡ್ಗೆ ಸ್ಲೈಡ್ ಮಾಡಿಬಿಡಿ. ಮತ್ತು ಇನ್ನೊಂದು ನಿಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ಲಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಬರಲ್ಲ, ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ ಕೈನ್ಮಾಸ್ಟರ್ ಅಪ್ಲಿಕೇಶನ್ಲಿ ವಿಡಿಯೋ ಎಡಿಟ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಈ ಅಪ್ಲಿಕೇಶನಲ್ಲಿ ಯಾವ ರೀತಿ ವಿಡಿಯೋ ಎಡಿಟ್ ಮಾಡೋದು ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್, ನಾವೀಗ ಈ ಗ್ರೀನ್ ಕಲರ್ನ ತೆಗಿಬೇಕು. ಗ್ರೀನ್ ಕಲರ್ ತೆಗಿಯೋಕ್ಕಿಂತ ಮುಂಚೆ ತುಂಬ ಜನಕ್ಕೆ ಏನಪ್ಪ ಆಗಿರುತ್ತೆ ಅಂತಂದರೆ ಫುಲ್ಲು ಗ್ರೀನ್ ಕಲರ್ ಇರಲ್ಲ, ತಮ್ಮ ಬ್ಯಾಕ್ಗ್ರೌಂಡ್ ಫುಲ್ಲು ಗ್ರೀನ್ ಕಲರ್ ಹಾಕುವಷ್ಟು ಗ್ರೀನ್ ಕಲರ್ ಸ್ಕ್ರೀನ್ ಇರಲ್ಲ. ಅವಾಗ ಏನಾಗುತ್ತೆ, ಎಡ್ಜಸ್ಸಲ್ಲೆಲ್ಲ ನಿಮಗೆ ಗ್ರೀನ್ ಕಲರ್ ಇರಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಿ ಅಂತ ಅಂದರೆ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಬನ್ನಿ, ಇಲ್ಲಿ ಕ್ರಾಪಿಂಗ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಎರಡು ಎಲ್ ಶೇಪಲ್ಲಿ ಕಾಣ್ತಿದೆಯಲ್ಲ ಅದನ್ನು ಇಟ್ಕೊಂಡು ಫುಲ್ಲು ನಿಮ್ಮ ವಿಡಿಯೋ ಎಷ್ಟಿದೆ ಅಷ್ಟಕ್ಕೆ ನೀವು ಇದನ್ನು ತಂದುಬಿಡಿ. ಅವಾಗ ಏನಾಗುತ್ತೆ, ಬರೀ ಗ್ರೀನ್ ಕಲರ್ ಮಾತ್ರ ಇರುತ್ತೆ. ಓಕೆ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವೀಗ ಗ್ರೀನ್ ಕಲರ್ನ ತೆಗಿಬೇಕು. ಯಾವ ರೀತಿ ತೆಗೆಯೋದು ಅಂತಂದರೆ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಬನ್ನಿ, ಕ್ರೋಮಾ ಕೀ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಈ ಕೀ ಕಲರ್ ಮೇಲೆ ಕ್ಲಿಕ್ ಮಾಡಿ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಡನ್. ನೆಕ್ಸ್ಟ್ ನಿಮಗೆ ಇಲ್ಲಿ ಫೋರ್ ಗ್ರೌಂಡು ಬ್ಯಾಕ್ ಗ್ರೌಂಡು ಅಂತ ಎರಡು ಇರುತ್ತೆ, ಅದನ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಕ್ಲೀನಾಗಿ ಗ್ರೀನ್ ಕಲರ್ ಹೋಗಬೇಕು, ನಿಮ್ಮ ವಿಡಿಯೋ ಮಾತ್ರ ಎದ್ದು ಕಾಣಬೇಕು ಆ ಥರ. ಯಾ, ಡನ್. ಮತ್ತು ಇನ್ನೊಂದು ಇಲ್ಲಿ ನಿಮಗೊಂದು ಟಿಪ್ ಹೇಳ್ತೀನಿ, ಏನಪ್ಪ ಅಂತ ನಿಮಗೆ ಇಲ್ಲಿ ಶೋ ಮಾಸ್ಕ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ವಿಡಿಯೋ ಫುಲ್ಲು ವೈಟ್ ಬರಬೇಕು ಮತ್ತು ಬ್ಯಾಕ್ಗ್ರೌಂಡು ಫುಲ್ ಅಂದರೆ ಗ್ರೀನ್ ಕಲರ್ ಫುಲ್ಲು ಬ್ಲ್ಯಾಕಲ್ಲಿ ಬರಬೇಕು. ಈ ಥರ ಬಂತು ಅಂತಂದರೆ ನಿಮ್ಮ ಕೀಯಿಂಗು ಕರೆಕ್ಟಾಗಿ ಆಗಿದೆ, ಚೆನ್ನಾಗಿ ಆಗಿದೆ ಅಂತ ಅರ್ಥ. ಅಂದರೆ ಕ್ಲೀನಾಗಿ ವೈಟ್ ಬರಬೇಕು, ನೀವು ಗ್ರೀನ್ ಕಲರ್ ಫುಲ್ಲು ಬ್ಲ್ಯಾಕ್ ಬರಬೇಕು. ನೆಕ್ಸ್ಟು ತಿರ್ಗಾ ಶೋ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅದು ಹೋಗುತ್ತೆ. ನೆಕ್ಸ್ಟ್ ಬೇಕು ಅಂತಂದರೆ ನಿಮಗೆ ಇಲ್ಲಿ ಡೀಟೇಲ್ ಕರ್ವ್ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಬೇಕಾದ್ರೆ ನೀವು ಇದನ್ನು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಎಡ್ಜಸ್ಸಲ್ಲಿ ಇರುವಂಥ ಗ್ರೀನ್ ಕಲರ್ ಎಲ್ಲ ಹೊಂಟೋಗುತ್ತೆ. ಡನ್. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ನಾವೀಗ ಅಡ್ಜಸ್ಟ್ ಮಾಡ್ಕೊಬೇಕು ಅಂದರೆ ನಾನು ಕರೆಕ್ಟಾಗಿ ಇವಳ ಪಕ್ಕ ನಿಂತ್ಕೊಬೇಕು. ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಕ್ಲೀನಾಗಿ 2 ಆರೋ ಮಾರ್ಕ್ ಇಟ್ಕೊಂಡು ಸ್ವಲ್ಪ ಸ್ಕೇಲ್ ಜಾಸ್ತಿ ಮಾಡಿಕೊಂಡು ಕ್ಲೀನಾಗಿ ನೋಡ್ಕೊಳ್ಳಿ ಎಷ್ಟಿದ್ರೆ ಕರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿಕೊಂಡು ಬೇಕಾದ್ರೆ ಹಿಂಗೆ ಪಕ್ಕದಲ್ಲೇ ನಿಲ್ಲಿಸ್ಕೊಳ್ಳಿ. ಸಾಕಲ್ವಾ, ಇನ್ನೊಂದು ಚೂರು. ಯಾ, ಡನ್. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಇಲ್ಲೊಂದು ಕೆಳಗಡೆ ಒಂದು ಬ್ಲ್ಯಾಕ್ ಕಲರ್ದೊಂದು ಬಾರ್ ಬರಬೇಕು. ಅದನ್ನ ಯಾವ ರೀತಿ ಹಾಕೋದು ಅಂತಂದರೆ ನಿಮ್ಮ ಟೈಮ್ ಲೈನ್ನ ಫುಲ್ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಕಲರ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು 2 ಆರೋ ಮಾರ್ಕ್ ಇಟ್ಕೊಂಡು ಇದೊಂದು ದೊಡ್ಡ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಕೆಳಗಡೆ ತೊಗೊಂಬನ್ನಿ, ಕ್ಲೀನಾಗಿ ನಿಲ್ಲಿಸಿ. ಡನ್. ನೋಡಿ, ಮುಗ್ದೇ ಹೋಯ್ತು. ಈಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಯಾ, ಬಂದಿದೆ. ಮತ್ತು ಇನ್ನೊಂದು ಈ ಸಾಲಿಡ್ ಕಲರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಇಲ್ಲಿ 3 ಡಾಟ್ ಇರುತ್ತೆ, ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಫುಲ್ಲು ವಿಡಿಯೋ ಫುಲ್ಲು ಕೊಟ್ಬಿಡಿ. ಅವಾಗ ವಿಡಿಯೋ ಫುಲ್ಲು ಬರುತ್ತೆ ಇದು. ಯಾ, ಓಕೆ. ಸೊ ಎಡಿಟಿಂಗ್ ಮುಗ್ದಿದೆ. ಸೊ ನೆಕ್ಸ್ಟ್ ಇದನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತ ಅಂದರೆ ಈ ಶೇರ್ ಮೇಲೆ ಕ್ಲಿಕ್ ಮಾಡಿ, HD
720p ಕೊಡ್ತಾ ಇದ್ದೀನಿ. ನೆಕ್ಸ್ಟ್ 30 frames per second ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಬಿಟ್ ರೇಟ್ನ ಹೈ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ. ದೇವ್ರೆ, ಇವನ್ ಇಂಜಿನಿಯರಿಂಗ್ ಅಲ್ಲಿ ಯಾರನ್ನೂ ಲವ್ ಮಾಡಿಲ್ಲ ತಾನೇ? ಹೇಳು ಹೇಳು. ಓ ಭ್ರಮೆ.